ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ಮುಂದಕ್ಕೆ ಹಾಕಲಾಗಿದೆ. ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂಥದ್ದು ಹೈಕೋರ್ಟ್. ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ತುರ್ತಾಗಿ ಈ ಒಂದು ಅರ್ಜಿ ವಿಚಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಅರ್ಜಿ ವಿಚಾರಣೆ ಕೂಡ ಆಯಿತು. ಇಂದು 2 ಸಂಘಟನೆಗಳು ಅನುಮತಿಯನ್ನ ಕೇಳಿವೆ ಅಂತ ಅಡ್ವೊಕೇಟ್ ಜನರಲ್ ಹೇಳಿದ್ರು. ಬೇರೆ ದಿನ ಪಥ ಸಂಚಲನ ಮಾಡಿ ಅಂತ ಹೈಕೋರ್ಟ್ ಹೇಳುತ್ತೆ. ಸೊ ಹೀಗಾಗಿ ನವೆಂಬರ್ 2ಕ್ಕೆ ಪಥ ಸಂಚಲನ ಮಾಡ್ತೇವೆ ಅಂತ ಆರ್ಎಸ್ಎಸ್ ಪರವಾಗಿ ಏನು ವಾದವನ್ನ ಮಾಡ್ತಾ ಇದ್ದಂತ ವಕೀಲರು ತಿಳಿಸ್ತಾರೆ. ಹೊಸದಾಗಿ ಅನುಮತಿಯನ್ನ ಪಡೆಯಲಿಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಡಿಸಿ ತಹಶೀಲ್ದಾರ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಒಂದು 12 ಕಂಡೀಷನ್ ಹಾಕಿದ್ರು ತಹಶೀಲ್ದಾರ್, ಏನು ಎತ್ತ ಅನ್ನುವಂಥದ್ರ ಬಗ್ಗೆ 12 ಪಾಯಿಂಟ್ಸ್ಗಳು. ಎಷ್ಟು ಜನ ಭಾಗಿ ಅಂತ ಮಾಹಿತಿಯನ್ನ ಕೊಡಬೇಕು. ಆರ್ಎಸ್ಎಸ್ ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯನ್ನ ಕೊಡಿ, 2 ಸಂಘಟನೆಗಳಿಗೆ ಪ್ರತ್ಯೇಕ ಸಮಯವನ್ನು ನೀಡಿ ಜಿಲ್ಲಾಡಳಿತಕ್ಕೆ ಹೈಕೋರ್ಟ್ನಿಂದ ಸೂಚನೆಯನ್ನು ಕೊಡಲಾಗಿದೆ. ಅಕ್ಟೋಬರ್ 24ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿರುವಂಥದ್ದು ಹೈಕೋರ್ಟ್. ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಪರ ವಕೀಲರಾಗಿರುವಂಥ ಅರುಣ್ ಶ್ಯಾಮ್ ಅವರು ನಾವು ನವೆಂಬರ್ 2ನೇ ತಾರೀಕು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳಿದ್ರು. ಜಿಲ್ಲಾಡಳಿತ ತಹಶೀಲ್ದಾರ್ಗೆ ಪತ್ರವನ್ನು ಬರೆದು ಅನುಮತಿಯನ್ನು ಪಡ್ಕೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ. ರಾಜ್ಯದಾದ್ಯಂತ 250ಕ್ಕೂ ಹೆಚ್ಚು ಕಡೆ ಪಥ ಸಂಚಲನ ಮಾಡಲಾಗಿದೆ. ಎಲ್ಲೂ ಕೂಡ ಒಂದೇ ಒಂದು ಚಿಕ್ಕ ಅಹಿತಕರ ಘಟನೆಯೂ ಕೂಡ ಆಗಿಲ್ಲ. ಆದರೆ ಇಲ್ಲಿ ಚಿತ್ತಾಪುರದಲ್ಲಿ ಸ್ಪೆಷಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಪಥ ಸಂಚಲನ ಮಾಡ್ತೀವಿ, ಅವರಿಗೆ ಅವಕಾಶ ಕೊಟ್ಟರೆ ಅನ್ನುವಂಥ ವಿರೋಧ ಕೂಡ ವ್ಯಕ್ತವಾಗಿತ್ತು. ಕಂಡೀಷನ್ಸ್ಗಳನ್ನು ಕೂಡ ಹಾಕಲಾಗಿತ್ತು. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಬಗ್ಗೆ ಕಲಬುರಗಿ ಹೈಕೋರ್ಟ್ ತೀರ್ಪಿನ ವಿಚಾರದ ಬಗ್ಗೆ ಆರ್ಎಸ್ಎಸ್ ಪರ ವಕೀಲರಾಗಿರುವಂಥ ವಾದಿರಾಜ್ ಕಾಡ್ಲೂರ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಏನು ಹೇಳಿದ್ರು ನೋಡೋಣ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೋರಿ ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ನ್ಯಾಯಮೂರ್ತಿ ಕಮಲ್ ಅವರು ಏನು ಇದೇ ತಿಂಗಳು 24ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಈಗ ಏನಂತ ಅರ್ಜಿ ಸಲ್ಲಿಸಿರುವಂಥ ಅರ್ಜಿ ಆರ್.ಎಸ್.ಎಸ್ ಪ್ರಮುಖರಿದ್ದಾರೆ ಮತ್ತು ಅಡ್ವೊಕೇಟ್ ಅವರು ಕೂಡ ಅವರನ್ನೇ ಮಾತಾಡೋಣ. ಸರ್, ಈಗ ಅರ್ಜಿಯನ್ನು ತಾವು ಸಲ್ಲಿಸಿದ್ರಿ, ಇವತ್ತು ಪಥ ಸಂಚಲನಕ್ಕೆ ಪರವಾನಗಿ ಕೊಡಬೇಕಂತ ಹೇಳಿ ಏನು ಹೇಳಿದೆ ಸರ್ ಕೋರ್ಟ್? ಈಗ ಯಾವಾಗ ನೀವು ಮತ್ತೆ ಅದನ್ನು ಪಥ ಸಂಚಲನ ಮಾಡಲು ಡೇಟನ್ನು ಕೇಳಿದ್ರಿ? ಇವತ್ತು ಸಂಚಲನ ಅಂತಂದು ನಾವು ಪೂರ್ವಭಾವಿ ಅನುಮತಿ ಕೇಳಿದ್ದೀವಿ. ಅಲ್ಲಿನ ತಾಲೂಕು ಆಡಳಿತ ನಿನ್ನೆ ರಾತ್ರಿ 12:25 ಸುಮಾರು ನಮ್ಮ ಅರ್ಜಿಯನ್ನು ತಿರಸ್ಕರಿಸಿತ್ತು. ನಾವು ಉಚ್ಚ ನ್ಯಾಯಾಲಯದ ಮೊರೆಗೆ ಹೋದಿವಿ. ಉಚ್ಚ ನ್ಯಾಯಾಲಯ ಇವತ್ತು 2 ಸಂಘಟನೆಗಳ ಮೆರವಣಿಗೆ ಅದು ಇದು ಇರೋದರಿಂದ ಮತ್ತೊಂದು ಡೇಟಿಗೆ ನೀವು ಮಾಡಬಹುದಾ ಅಂತ ಹೇಳಿದಾಗ ನಾವು ಮಾಡಲಿಕ್ಕೆ ನಮ್ಮದು ಸಮ್ಮತಿ ಇದೆ ಅಂತ ಹೇಳಿದ್ದೀವಿ. 2ನೇ ತಾರೀಕು ನಾವು ನವೆಂಬರ್ 2ನೇ ತಾರೀಕು ಡೇಟನ್ನು ಕೇಳಿದ್ದೀವಿ. ಅದರ ಬಗ್ಗೆ ವಿಚಾರಣೆ ಮಾಡಿ 24ಕ್ಕೆ ನಿರ್ಣಯ ಮಾನ್ಯ ಹೈಕೋರ್ಟ್ ಕೊಡ್ತದೆ ಅಂತ ಹೇಳಿದೆ. ಇಷ್ಟೇ ನಮ್ಮದು. ತಾವು ಯಾವಾಗ ಮತ್ತೆ ಇದು ಮತ್ತೊಂದು ಕನ್ವೀನಿಯಂಟ್ ಡೇಟನ್ನು ಯಾವುದಂತ ಹೇಳಿ? ಅದೇ ಹೇಳಿದ್ದೀವಲ್ಲ, 2ನೇ ತಾರೀಕು ಅವರೇ ಕೇಳಿದರು ಕನ್ವೀನಿಯಂಟ್ ಡೇಟ್ ಮತ್ತೊಂದು ಯಾವುದಾದ್ರೂ ಮಾಡ್ಬೋದು ಅಂತ. ನಾವು 2ನೇ ನವೆಂಬರ್ ಕೇಳಿದ್ದೀವಿ. ಅದರ ಬಗ್ಗೆ 24ನೇ ತಾರೀಕಿಗೆ ತೀರ್ಪು ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಾಗ್ತದೆ ನೋಡೋಣ. ಅರ್ಜಿದಾರರ ಪರವಾಗಿ ವಾದವನ್ನು ಮಂಡಿಸಿದ ಅಡ್ವೊಕೇಟ್ ವಾದಿರಾಜ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಇವತ್ತು ವಾದವನ್ನು ಮಂಡಿಸಿದ್ರಿ, ಏನೇನೆಲ್ಲ ಕೇಳಿದ್ರಿ ಸರ್? ಏನು ವಾದದ ಏನೇನು ತಮ್ಮ ವಾದ ಏನಿದೆ? ಮೊದಲನೇದಾಗಿ ನಾವು 3 ಜನ ಆರ್ಗ್ಯೂ ಮಾಡಿದ್ದು. ಅಂದರೆ ಆನ್ ರೆಕಾರ್ಡ್ ಮೇಲೆ ನಾನು ಮತ್ತು ನಮ್ಮ ತಂದೆಯವರು ಕಾಡ್ಲೂರು ಸತ್ಯನಾರಾಯಣಾಚಾರ್ಯ ನಾವಿದ್ವಿ. ನಾವು ಅಲ್ಲಿ ಫಿಸಿಕಲಿ ಬೆಂಗಳೂರಲ್ಲಿ ಹಿಯರಿಂಗ್ ಫಿಕ್ಸ್ ಆಗಿತ್ತು ನಿನ್ನೆ ರಾತ್ರಿ. ಸೊ ಹೈಬ್ರಿಡ್ ಮೋಡ್ ಅಂತ ಹೇಳಿದರು. ಸೊ ನಾವು ಅಲ್ಲಿ ಪರ್ಸ್ನಲಿ ಹೋಗಿ ಆರ್ಗ್ಯೂ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅರುಣ್ ಶ್ಯಾಮ್ ಅವ್ರನ್ನ ನಾವು ಸಂಪರ್ಕ ಮಾಡಿದ್ವಿ. ಅವರು ಒಪ್ಪಿಕೊಂಡು ನಮ್ಮ ಪರವಾಗಿ ಅಲ್ಲಿ ಇನ್ ಪರ್ಸನ್ ಹೋಗಿ ಆರ್ಗ್ಯೂ ಮಾಡಿದರು. ನಮ್ಮ ತಂದೆಯವರು ಹೈಬ್ರಿಡ್ ಮೋಡಲ್ಲಿ ಆನ್ಲೈನ್ ಥ್ರೂ ಆರ್ಗ್ಯೂ ಮಾಡಿದರು. ಮೂಲ ನಮ್ಮದೇನಿತ್ತು ಅಂತಂದರೆ ನಾವು 100ನೇ ವರ್ಷದ ಸೆಲೆಬ್ರೇಷನ್, ಆರ್.ಎಸ್.ಎಸ್ ಹುಟ್ಟಿ 100ನೇ ವರ್ಷದ ಸೆಲೆಬ್ರೇಷನ್ಗೆ ನಮ್ಮ ಪೆಟಿಷ್ನರ್ಸು 13ನೇ ತಾರೀಕು ಅರ್ಜಿ ಕೊಟ್ಟಿದ್ದರು. 13ನೇ ತಾರೀಕು ಅರ್ಜಿ ಕೊಟ್ಟ ನಂತರ ಕೂಡ ಅವರು ಯಾವುದೇ ರೀತಿ ಅರ್ಜಿ ಮೇಲೆ ಉತ್ತರ ಕೊಟ್ಟಿರಲಿಲ್ಲ ಅಥವಾ ಆರ್ಡರ್ ರಿಜೆಕ್ಟು ಮಾಡಿರಲಿಲ್ಲ, ಪುರಸ್ಕರಿಸಿನೂ ಇರಲಿಲ್ಲ. ಹಾಗಾಗಿ ನಮಗೆ ಇಷ್ಟೇ ಹೇಳ್ತಿದ್ರು ಅವರು, ಭಾಳ ಜನ ಒಂದೇ ಕಡೆ ಅದು 3 ಸಂಘಟನೆ ಒಂದೇ ಕಡೆ ಪಥಸಂಚಲನ ಮಾಡೋದ್ರಿಂದ ಸೊ ಅಹಿತಕರ ಘಟನೆ ಆಗ್ಬೋದು ಅಥವಾ ಶಾಂತಿಗೆ ಧಕ್ಕೆ ಬರ್ಬೋದು ಅನ್ನೋ ಒಂದು ನಮಗೆ ಎಂಗ್ಸೈಟಿ ಇರೋದ್ರಿಂದ ನಾವು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಮಾನ್ಯ ನ್ಯಾಯಾಲಯ ಏನು ಹೇಳ್ತು ಅಂತಂದರೆ ಎಲ್ಲರಿಗೂ ಅನುಕೂಲ ಮಾಡಿಕೊಡೋಣ, ಬೇರೆ ಯಾವುದಾದ್ರೂ ಡೇಟ್ ನಿಮ್ಗೆ ಅನುಕೂಲ ಇದ್ದರೆ ಹೇಳಿ ಅಂತ ಹೇಳಿದರು. ನಾವು 2ನೇ ತಾರೀಕು ಹೇಳಿದ್ದೀವಿ ಅಷ್ಟೇ.
ಅದಕ್ಕೆ ಮತ್ತೆ ನಮಗೆ ಇವತ್ತು ಮತ್ತೆ ಏನಾದರೂ ಕ್ಲಾರಿಫಿಕೇಷನ್ಸ್ ಕೇಳ್ಬೋದು ಅಂತ ಹೇಳಿದ್ದಾರೆ. ಏನಾದರೂ ಕೇಳಿದರೆ ನಾವು ಆನ್ಸರ್ ಕೊಡಬೇಕು. ಇವತ್ತು ಕೊಟ್ಟ ಮೇಲೆ 24ನೇ ತಾರೀಕು ಮತ್ತೆ ಇನ್ನೊಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ನ್ಯಾಯಾಲಯ ಏನು ಆರ್ಡರ್ ಕೊಡ್ತದೆ ಆ ಪ್ರಕಾರ ನಾವು ಮುಂದೆ ನಡ್ಕೊಳ್ತೀವಿ. ಅರ್ಜಿ ವಿಚಾರಣೆ ಇಟ್ಟಿದೆ. ಆ ಅರ್ಜಿ ವಿಚಾರಣೆ ನಂತರ ನಮ್ಮ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಸೊ ನಿಮಗೆ ತೋರಿಸ್ತಾ ಇದ್ವಲ್ಲ, ಇಲ್ಲಿ ಪ್ರಮುಖವಾಗಿ ಇವತ್ತು ಮಾಡಬೇಕಾಗಿತ್ತು ಪಥಸಂಚಲನ, ಆದರೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆದ ಬಳಿಕ ನವೆಂಬರ್ 2ನೇ ತಾರೀಕಿಗೆ ಫಿಕ್ಸ್ ಮಾಡ್ಕೊಳ್ಳಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಅಕ್ಟೋಬರ್ 24ಕ್ಕೆ ಈ ಒಂದು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ನವೆಂಬರ್ 2ನೇ ತಾರೀಕು ಪಥಸಂಚಲನವನ್ನ ಮಾಡ್ತೀವಿ ಅಂತ ಹೇಳಲಾಗಿರುವಂಥದ್ದು. ಸೊ ಈಗ ಏನೇನೆಲ್ಲ ಕಂಡೀಷನ್ಸ್ಗಳನ್ನು ಹಾಕಲಾಗಿದೆ, ಈಗ RSSನವರು ಏನಂತ ಚರ್ಚೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ? ಹೌದು ಪೃಥ್ವಿ, ಇಂದು ಏನಂತಂದರೆ RSS ಪಥಸಂಚಲನಕ್ಕೆ ಕೋರ್ಟ್ ಏನಂತಂದರೆ ಮುಂದೂಡಿರುವಂಥದ್ದು. ಇನ್ನೊಂದು ಯಾಕೆಂದರೆ 2-3 ಸಂಘಟನೆಗಳು ಒಂದೇ ದಿವಸ ಪಥಸಂಚಲನ ಕೇಳಿದರೆ ಅಲ್ಲಿ ಅಶಾಂತಿ ಉಂಟಾಗಬಾರ್ದು, ಏನೋ ಗಲಭೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ, ಹಾಗಾಗಿ ಅದನ್ನು ನಿಮಗೆ ಮತ್ತೊಂದು ಡೇಟ್ ಯಾವುದಾದ್ರೂ ಕನ್ವೀನಿಯಂಟ್ ಇದ್ರೆ ಹೇಳಿ ಅಂತಂದಾಗ RSS ಪರ ವಕೀಲರಾದಂಥ ಅವರು ಕಡ್ಲೂರ್ ಅವರು ಏನಂತಂದರೆ 2ನೇ ತಾರೀಕು ನಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಂತ ಹೇಳಿದರೆ ಏನು ಮನವಿನ ಸಲ್ಲಿಸಿದ್ರು. ಅದಕ್ಕೆ ಏನಂತಂದರೆ ಅವರು ಏನಂತಂದರೆ 2ನೇ ತಾರೀಕು ಯಾವ ರೀತಿಯೆಲ್ಲ ನೀವು ಪಥಸಂಚಲನ ಮಾಡ್ತೀರಿ, ಎಲ್ಲಿಂದವರೆಗೆ ಮಾಡ್ತೀರಿ, ಎಷ್ಟು ಜನ ಈ ಒಂದು ಪಥಸಂಚಲನದ ಭಾಗವಹಿಸ್ತೀರಿ, ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಮತ್ತೊಮ್ಮೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಹೊಸದಾಗಿ ಒಂದು ಮನವಿಯನ್ನು ಅರ್ಜಿಯನ್ನು ಸಲ್ಲಿಸಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಈಗ ಹೊಸದಾಗಿ ಮತ್ತೊಮ್ಮೆ ಅರ್ಜಿಯನ್ನು ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳ ಅಧಿಕಾರಿಗೆ ಏನು ರಿಕ್ವೆಸ್ಟ್ ಅನ್ನು ಕೊಟ್ಟ ನಂತರ ಅದು ಏನಂತಂದ್ರೆ 24ನೇ ತಾರೀಕು 2:30ಕ್ಕೆ ಮತ್ತೆ ಏನು ಹಿಯರಿಂಗ್ ಅನ್ನ ಇಟ್ಟಿರುವಂತದ್ದು. ಈ ಒಂದು ವಿಚಾರವಾಗಿ ಯಾವ್ಯಾವೆಲ್ಲ ಕಂಡೀಷನ್ಸ್ ಅನ್ನ ಈಗ ಏನು ಕೋರ್ಟ್ ಅನ್ನು ಹಾಕಿದೆ, ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲವನ್ನ ಕೂಡ ದಾಖಲೆಗಳನ್ನ ಏನು ಜಿಲ್ಲಾ ಆಡಳಿತಕ್ಕೆ ಸಲ್ಲಿಸಲು ಸೂಚನೆಯನ್ನು ನೀಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನರಿಗೆ ಈ ಒಂದು ಅವಕಾಶ ಕೊಡುತ್ತೆ, ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗೆ ಮತ್ತೆ ಜಿಲ್ಲಾಧಿಕಾರಿಗೆ ಅವರಿಗೆ ಸಲ್ಲಿಸಿದ ನಂತರ ಅವರು ಏನಂತ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಅದಾದ ಬಳಿಕ ಇದೇ ತಿಂಗಳು 24ರಂದು 2:30ಕ್ಕೆ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಆದ ನಂತರ 2ನೇ ತಾರೀಕು ಏನಾದರೂ ಅವಕಾಶ ಕೊಡಬಹುದು ಅಂತ ನಿರೀಕ್ಷೆ ಕೂಡ RSS ಇಟ್ಕೊಂಡಿರುವಂತದ್ದು. ಹಾಗಾಗಿ ಅವತ್ತು ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ನಮಗೆ ಇವತ್ತೇ ಮಾಡಬೇಕು ಅಂತ ಯಾವುದೇ ರೀತಿಯ ಒಂದು ಕಂಡೀಷನ್ಸ್ ಕೂಡ ನಮ್ಮಲ್ಲಿ ಇಲ್ಲ. ಅಲ್ಲೇ ಕೋರ್ಟ್ ಏನಂತಂದ್ರೆ ಯಾವ ರೀತಿ ನಿರ್ದೇಶನ ಕೊಡುತ್ತೆ, ಯಾವಾಗ ಮಾಡಬೇಕಂತ ಅನುಮತಿಯನ್ನು ಕೊಡುತ್ತೆ, ಆ ನಿಟ್ಟಿನಲ್ಲಿ ನಾವು 2ನೇ ತಾರೀಕು ನಾವು ನಮಗೆ ಕನ್ವೀನಿಯಂಟ್ ಆದಂತ ಡೇಟ್ ಅನ್ನು ಹೇಳಿದ್ವಿ. ಆ ದಿನಾಂಕದಂದು ಕೋರ್ಟ್ ಏನಂತಾರೆ ಏನಾದರೂ ನಮಗೆ ಏನು ಪಥಸಂಚಲನ ಅವಕಾಶ ಮಾಡಿಕೊಟ್ರೆ ನಾವು ಮಾಡ್ಕೊಳ್ಳಲು ತಯಾರಿದ್ದೀವಿ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಅಲ್ಲದೆ ಈಗ ಹೊಸದಾಗಿ ಮತ್ತೊಮ್ಮೆ ಏನೊಂದು ಮನವಿಯನ್ನ ಈಗ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಸಲ್ಲಿಸಲು RSS ತಯಾರಿಯನ್ನು ಮಾಡಿಕೊಳ್ತಾ ಇರುವಂತದ್ದು. ಪೃಥ್ವಿರಾಜ್, ಇನ್ನು ಹಾಸನಾಂಬೆಯ ದರ್ಶನ ಪಡೆದಿರುವಂತದ್ದು ನಟ ರಿಷಬ್ ಶೆಟ್ಟಿ ಕುಟುಂಬ ಸಮೇತ ಆಗಮಿಸಿ ದರ್ಶನವನ್ನ ಪಡೆದಿದ್ದಾರೆ. ರಿಷಬ್ ಶೆಟ್ಟಿ ದೇವಿ ದರ್ಶನ ಪಡೆದು ಹೊರಡ್ತಾ ಇದ್ದಂತ ಸಂದರ್ಭದಲ್ಲಿ ಶಿವಣ್ಣ ಕೂಡ ಸಿಕ್ಕಿರುವಂತದ್ದು. ಶಿವಣ್ಣನನ್ನ ಮಾತನಾಡಿಸಿ ಹೊರಟರು ರಿಷಬ್ ಶೆಟ್ಟಿ. ನಿಮ್ಗೆ ಆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ. ಹಾಸನಾಂಬೆಗೆ ನಮಿಸಿರುವಂತದ್ದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕುಟುಂಬ ಸಮೇತ ಆಗಮಿಸಿದ್ರು. ಶಿವರಾಜ್ ಕುಮಾರ್ ಶಿಷ್ಟಾಚಾರ ವಾಹನದಲ್ಲಿ ಆಗಮಿಸಿದ್ರು. ದಂಪತಿ ಸಮೇತ ಬಂದಿದ್ರು. ಶಿವರಾಜ್ ಕುಮಾರ್ ಕಂಡು ಅಭಿಮಾನಿಗಳು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದ್ರು. ಸರತಿ ಸಾಲಿನಲ್ಲಿದ್ದಂಥ ಅಭಿಮಾನಿಗಳತ್ತ ಕೈ ಬೀಸಿ ತೆರಳಿದ್ರು ಶಿವರಾಜ್ ಕುಮಾರ್. ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ಗಣ್ಯಾತಿ ಗಣ್ಯರು ಕೂಡ ಹಾಸನಾಂಬಿಯ ದರ್ಶನವನ್ನ ಪಡಿತಾ ಇದ್ದಾರೆ ಕೂಡ. ಹಾಗೆ ಫಿಲಂ ಸ್ಟಾರ್ಸ್ಗಳು ಕೂಡ ಹೋಗ್ತಾನೆ ಇದ್ದಾರೆ. ಇವತ್ತು ರಿಷಬ್ ಶೆಟ್ಟಿ ದಂಪತಿ ಹಾಗೆ ಶಿವರಾಜ್ ಕುಮಾರ್ ದಂಪತಿ ಹೋಗಿದ್ರು. ಹಾಗೆ ರಿಷಬ್ ಶೆಟ್ಟಿಗೆ ಇದೇ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಕೂಡ ಸಿಕ್ಕಿದ್ದಾರೆ.